ಸಂದರ್ಭ ಕೃಷ್ಣೇಗೌಡನ ಆನೆ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ತಮ್ಮಲ್ಲಿಯೇ ಹೇಳಿಕೊಳ್ಳುತ್ತಾರೆ. ಲೇಖಕರು ಜೀಪಿನ ಅಡಿ ಮಲಗಿ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಸಂದರ್ಭದಲ್ಲಿ ಕಾಕಿ ಪ್ಯಾಂಟನ್ನು ಧರಿಸಿದ ವ್ಯಕ್ತಿ ಲೇಖಕರ ಮನೆಯ ಬಳಿ ಬಂದು ಒಂದೆರಡು ಬಾರಿ ಕೆಮ್ಮುತ್ತಾನೆ. ಈ ಒಂದು ವಿಷಯವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಲೇಖಕರು ಮೂಡಿಗೆರೆಯ ಜನರ ಆಚಾರ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಆನೆ ಸಾಕೋದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮೂಡಿಗೆರೆಯ ಜನರು ಕೃಷ್ಣೇಗೌಡನ ಬಗ್ಗೆ ಹೇಳುತ್ತಾರೆ. ಕೃಷ್ಣೇಗೌಡರು ಗೂಳೂರು ಮಠದಿಂದ ಆನೆಯನ್ನು ಮೂಡಿಗೆರೆಗೆ ತಂದಂತಹ ಸಂದರ್ಭದಲ್ಲಿ ಊರಿನ ಜನರು ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಕೃಷ್ಣೇಗೌಡರು ಆನೆಯನ್ನು ತಂದುದರಿಂದ ಅವರ ಕುಟುಂಬದವರು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆಂದು ಜನರು ಭಾವಿಸಿರುವುದನ್ನು ಇಲ್ಲಿ ಕಾಣುತ್ತೇವೆ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮೂಡಿಗೆರೆಯ ಜನರು ರಹಮಾನ್ ಸಾಬಿಗೆ ಹೇಳಿದ್ದಾರೆ. ರಹಮಾನ್ ತಾನು ಆನೆಗೆ ಬಾಳೆಹಣ್ಣನ್ನು ನೀಡಲಿಲ್ಲ ಎಂಬ ಕಾರಣಕ್ಕೆ ಆನೆ ಪೆಟ್ಟಿಗೆ ಅಂಗಡಿಯನ್ನು ಧೂಳಿ ಬೀಳಿಸಿತು ಎಂದು ಜನರ ಮುಂದೆ ಹೇಳಿದಾಗ ಅಲ್ಲೇ ಇದ್ದ ಲೇಖಕರು ಜುಬೇದಳೆಗೆ ಈ ವಿಷಯವನ್ನು ಕೇಳುತ್ತಾರೆ. ಆಗ ಆಕೆ ರಹಮಾನ್ ಆನೆಗೆ ಅನ್ನಬಾರದ ಮಾತನ್ನು ಆಡಿದ ಎಂದು ಹೇಳಿದಾಗ ಊರಿನ ಜನರು ರಹಮಾನ್ಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಮೂಡಿಗೆರೆಯ ಜನರು ಆನೆಗೆ ಹೊಸ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಿರುವುದನ್ನು ಇಲ್ಲಿ ಕಾಣುತ್ತೇವೆ. ಮೂಡಿಗೆರೆಯ ಜನರು ಆನೆಗೆ ಹೊಸ ವ್ಯಕ್ತಿತ್ವವನ್ನು ನೀಡಿರುವುದು ಅಥವಾ ಕಟ್ಟಿಕೊಟ್ಟಿರುವುದನ್ನು ಇಲ್ಲಿ ಕಾಣುತ್ತೇವೆ. ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿದ್ದೀರಾ? ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ನಾಗರಾಜನಿಗೆ ಕೇಳುತ್ತಾರೆ. ಲೇಖಕರು ದುರ್ಗಪ್ಪನಿಗೆ ತನ್ನ ಕೊಡಲಿ ಎಲ್ಲಿ ಎಂದು ಕೇಳಿದಾಗ ನಾಗರಾಜನ ಬಳಿ ಇದೆ ಎಂದು ಹೇಳುತ್ತಾನೆ. ಲೇಖಕರು ನಾಗರಾಜನ ಬಳಿ ಬಂದು ತನ್ನ ಕೊಡಲಿಯನ್ನು ಯಾಕೆ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿದ್ದೀರಿ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಲೇಖಕರಲ್ಲಿರುವ ಕುತೂಹಲ ಬುದ್ಧಿಯನ್ನು ಇಲ್ಲಿ ಕಾಣುತ್ತೇವೆ. ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ನಾಗರಾಜ ಲೇಖಕರಿಗೆ ಹೇಳುತ್ತಾನೆ. ನಾಗರಾಜ ಲೇಖಕರ ಕೊಡಲಿಯನ್ನು ತನ್ನಲ್ಲಿ ಇಟ್ಟುಕೊಂಡಿದ್ದರಿಂದ ಈ ಕುರಿತಾಗಿ ಲೇಖಕರು ನಾಗರಾಜನಿಗೆ ಪ್ರಶ್ನಿಸುತ್ತಾರೆ. ಆ ಸಂದರ್ಭದಲ್ಲಿ ನಾಗರಾಜ ಕೊಡಲಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗುತ್ತದೆ. ದುರ್ಗಪ್ಪನು ಮರವನ್ನು ಯಾವುದರಿಂದ ಕಡಿದ ಎಂದು ನಿರೂಪಿಸಲು ನಮಗೆ ಈ ವೆಪನ್ ಮುಖ್ಯ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನಾಗರಾಜ ತನ್ನ ಕೆಲಸವನ್ನು ಸಮರ್ಥಿಸಿಕೊಳ್ಳುವುದನ್ನು ಇಲ್ಲಿ ಕಾಣುತ್ತೇವೆ. ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ನಾಗರಾಜ ದುರ್ಗಪ್ಪನಿಗೆ ಹೇಳುತ್ತಾರೆ. ದುರ್ಗಪ್ಪ ಮರವನ್ನು ಬೇಕೆಂದು ಕಡಿಯಲಿಲ್ಲ, ಆನೆ ಮರವನ್ನು ಧೂಳಿ ಬೀಳಿಸಿತು ಎಂದು ನಾಗರಾಜನಿಗೆ ಹೇಳಿದಾಗ ಆತ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ನಾಗರಾಜ ದುರ್ಗಪ್ಪನನ್ನು ಹೆದರಿಸುವ ಬಗೆಯನ್ನು ಇಲ್ಲಿ ಕಾಣುತ್ತೇವೆ. ಡ್ರೈವರನ್ನ ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕ್ಲೀನರ್ ತನ್ನಲ್ಲಿಯೇ ಹೇಳಿಕೊಳ್ಳುತ್ತಾನೆ. ಶಿವೇಗೌಡರ ಸ್ಯಾಮಿಲ್ನಲ್ಲಿ ರಾತ್ರಿ ಕಳ್ಳನಾಟ ಇಳಿಸಲು ವೇಲಾಯುಧ ಆನೆಯೊಂದಿಗೆ ಬಂದಿರುತ್ತಾನೆ. ಕುಡಿದ ನಶೆಯಲ್ಲಿದ್ದ ವೇಲಾಯುಧ ಲಾರಿಗೂ ನಾಟಕ್ಕೂ ಕಟ್ಟಿರುವ ಹಗ್ಗವನ್ನು ಬಿಚ್ಚಿದೆಯೋ ಇಲ್ಲವೋ ಎಂದು ಗಮನಿಸದೆ ಆನೆಗೆ ನಾಟ ಇಳಿಸಲು ಹೇಳಿದನು.
ನಾಟ ಕೆಳಗೆ ಬೀಳದೆ ಲಾರಿ ಒಂದು ಕಡೆ ವಾಲೆ ಕೆಳಗೆ ಬಿದ್ದಿತು. ಕ್ಯಾಬಿನ್ನಲ್ಲಿ ಇಟ್ಟ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿದ್ದುದರಿಂದ ಆತ ಸತ್ತು ಹೋದ. ಲಾರಿ ಬಿದ್ದುದರಿಂದ ಭಾರೀ ಶಬ್ದವಾಯಿತು. ಕಾಫಿ ಕುಡಿಯಲು ಹೋದ ಕ್ಲೀನರ್ ಲಾರಿಯ ಬಳಿಗೆ ಬಂದು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಕ್ಲೀನರ್ನ ಮನಸ್ಸಿನಲ್ಲಿರುವ ಆತಂಕವನ್ನು ಇಲ್ಲಿ ಕಾಣುತ್ತೇವೆ. ಹುಷಾಲಿಗಂತ ಸೊಂಡಲು ಬೀಸಿದರೆ ಸಾಕಲ್ಲ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ದುರ್ಗಪ್ಪ ಲೇಖಕರಿಗೆ ಹೇಳುತ್ತಾನೆ. ಕೊಡಲಿಯನ್ನು ಲೇಖಕರಿಗೆ ಕೊಡಲು ಬಂದ ದುರ್ಗಪ್ಪ, ಆನೆಯಿಂದಾಗಿ ಡ್ರೈವರ್ ಸಾಯಬೇಕಾಯಿತು. ಇದರಿಂದ ಇನ್ನು ಎಷ್ಟು ಜನ ಸಾಯಬೇಕೋ ಎಂದು ತನ್ನ ಆತಂಕವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಮೂಡಿಗೆರೆಯಲ್ಲಿ ಆನೆ ಇರುವುದರಿಂದ ಅದು ಜನರ ಮೇಲೆ ಎರಗಬಹುದು ಎಂಬ ಆತಂಕವನ್ನು ದುರ್ಗಪ್ಪ ಇಲ್ಲಿ ಲೇಖಕರಿಗೆ ಹೇಳುತ್ತಾನೆ. 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸಿಕೊಳ್ಳುತ್ತೇನೆ. ಈ ಮಾತನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜಬ್ಬರ್ ಲೇಖಕರನ್ನು ಕುರಿತು ಹೇಳುತ್ತಾನೆ. ಜಬ್ಬರ್ 3-4 ದಿನಗಳಿಂದ ಪೋಸ್ಟನ್ನು ಕೊಟ್ಟಿರಲಿಲ್ಲ. ವೆಟರ್ನರಿ ಆಸ್ಪತ್ರೆ ಎದುರು ಲೇಖಕರಿಗೆ ಆತ ಆಕಸ್ಮಿಕವಾಗಿ ಕಾಣಿಸಿಕೊಂಡ. ಈ ಸಂದರ್ಭದಲ್ಲಿ ಲೇಖಕರು ಆತನಿಗೆ ಪೋಸ್ಟನ್ನು ಯಾಕೆ ಕೊಟ್ಟಿಲ್ಲ ಎಂದು ಕೇಳಿದಾಗ ಆತ ತನಗೆ ಹ್ಯಾಂಡ್ ಪೋಸ್ಟ್ ಬಿದಿರಳ್ಳಿ ಹತ್ತಿರ ಒಂದು ಹುಚ್ಚುನಾಯಿ ಕಚ್ಚಿತೆಂದು, ಅದಕ್ಕೋಸ್ಕರ ತಾನು ಚಿಕ್ಕಮಗಳೂರ ಹೊರಗೆ ಹೋಗಿ ಹುಚ್ಚುನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ಸಿಗಬಹುದೆಂದು ನೋಡಿ ಬಂದೆ. ಈ ಸಂದರ್ಭದಲ್ಲಿ ವೆಟರ್ನರಿ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ಸಿಗಬಹುದೆಂದು ಯಾರೋ ಹೇಳಿದ್ದರಿಂದ ತಾನು ಇಲ್ಲಿಗೆ ಬಂದಿದ್ದೇನೆ ಎಂದು ತಿಳಿಸುತ್ತಾನೆ. ತನಗೆ ಕಚ್ಚಿದ ನಾಯಿ ಹುಚ್ಚುನಾಯಿ ಹೌದೋ ಅಲ್ಲವೋ, ಹೊಟ್ಟೆಗೆ ಸುತ್ತ ಪ್ರತಿ ವರ್ಷ ಹುಚ್ಚುನಾಯಿ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಳುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಜಬ್ಬರ್ ಅನುಭವಿಸುತ್ತಿರುವ ಬವಣೆಯನ್ನು ಇಲ್ಲಿ ನಾವು ಕಾಣುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.